ಅವಕ್ಕೆ ಸಬ್ಸಿಡಿ ಕೊಡ್ತಾ ಇಲ್ಲ. ಕಾಂಪ್ಲೆಕ್ಸ್ಗಳಿಗೆ 10-26 ಆಗಿರ್ಬೋದು, 20-25 ಆಗಿರ್ಬೋದು, ಇನ್ನಿತರ 17 ಆಗಿರ್ಬೋದು, ಎಲ್ಲ ಕಾಂಪ್ಲೆಕ್ಸ್ಗಳಿಗೆ ಸರ್ ಇದೇ ಬೆಳಿಗ್ಗೆ ಆಗಿರೋದು ಸಮಸ್ಯೆ, ಇದೇ ಬೆಳಿಗ್ಗೆ ಆಗಿರೋದು. ಅದನ್ನೇನು ಮಾಡ್ಯಾರ ಸರ್? ಯುದ್ಧ ನಡೆದಲ್ಲದ ನಾಟಕ ಇದೆ, ನಾಟಕ ಇದೆ. ಯಾಕಂದ್ರೆ ಉಳಿದ ಗೊಬ್ಬರ ಸಿಗ್ತಾ ಇದೆ, ಈ ಗೊಬ್ಬರ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಇವಕ್ಕೆ ಸಬ್ಸಿಡಿ ಒಳಗೆ ಇವ್ನು ಕೊಡಕ್ಕೆ ಹಚ್ಚಿರ ಎರಡನ್ನ. ಯೂರಿಯಾ ಮತ್ತು DAPಗೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ. ಸಬ್ಸಿಡಿ ಕೊಡೋದು ಬರ್ತಂತೇಳಿ ಸಬ್ಸಿಡಿ ಅಮೌಂಟ್ ಕೊಡೋರ ಸಲ ಗೊಬ್ಬರ ಬಿಡುಗಡೆ ಆಗುವಂತ ಇಷ್ಟೇ ಬರ್ತದೆ, ಬದಲಿನಿಲ್ಲ. ನಿಮ್ಮಿನ್ನು ಸಬ್ಸಿಡಿ ಕೊಡೋ ಕಾಲಕ್ಕಂದ್ರೆ ಅದನ್ನ ಯಾಕೆ ವಹಿಸಿದ್ರೆ ನೀವು ಕೊಡ್ತು ಅಂತ ಯಾಕೆ ಕೇಳಕ್ಕೆ ಹಚ್ಚಿರಿ? ಸುಮ್ಮನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರೆ ಆಗೋಯ್ತು. ಇನ್ನೊಬ್ರು ಯಾರು ಬರ್ತಾರೆ, ಆಡಳಿತ ಮಾಡ್ತಾರೆ, ಒಳ್ಳೆಯವ್ರು ಇರ್ತಾರೆ, ಯಾರೊಬ್ರು ಬರ್ತಾರೆ ಮಾಡ್ತಾರೆ. ಹೌದನ್ರಿ? ಇವತ್ತು ಆ ನಾಟಕ ಮಾಡೋದು ಬಿಟ್ಟು ರೈತರಿಗೆ ಸಬ್ಸಿಡಿ ಹಣದಲ್ಲಿ, ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಸ್ವಾತಂತ್ರ್ಯ ಬಂದಾಗಲಿಂದ 2014ವರೆಗೂ 53 ಲಕ್ಷ ಕೋಟಿ ನಮ್ಮ ದೇಶದ ಮೇಲೆ ಸಾಲ ಇತ್ತು. ಇವತ್ತು 216 ಲಕ್ಷ ಕೋಟಿ ಸಾಲ ಆಗಿದೆ. ಅಂದ್ರೆ 53 ಲಕ್ಷ ಕೋಟಿ ಇತ್ತು, ಇವತ್ತು 216 ಲಕ್ಷ ಕೋಟಿ ಸಾಲ ಪ್ಲಸ್ ಆಗಿದೆ. ಇದ್ರ ಕೂಡ ಇನ್ನೊಂದು ಲಕ್ಷ ಕೋಟಿ ಜಾಸ್ತಿ ಆಗಲ್ಲ. ಕೃಷಿ ಕೊಟ್ಟರೆ ಏನಾಗುತ್ತೆ? ಸಾಲ ಯಾಕೆ ಮಾಡಿದ್ರಿ ನೀವು? ಎಲ್ಲ ಖಾಸಗೀಕರಣ ಮಾಡಕೊಂಡಿರಿ, ಕೃಷಿಯನ್ನು ದಿವಾಳಿ ಮಾಡಕೊಂಡಿರಿ. ಹಾಗಾಗಿ ಕೃಷಿ ಉಳಿಸೋಕ್ಕೋಸ್ಕರ ನೀವು DAP ಮತ್ತು ಯೂರಿಯಾ ಕಂಪ್ನಿಗಳಿಗೆ ಸಹಾಯಧನ ಏನು ಕೊಡ್ತಂತ ಮಾತು ಕೊಟ್ಟಿರಿ, ಅವ್ರಿಗೆ ಹಣ ಬಿಡುಗಡೆ ಮಾಡಿರಿ. ನಮ್ಗೆ ರಾಸಾಯನಿಕ ಗೊಬ್ಬರ ಸರಬರಾಜು ಆಗುತ್ತೆ. ಇಲ್ಲದೇ ಹೋದರೆ ಇನ್ನೊಂದು ಮಾತು ಇವರಿಗೆ ಎಚ್ಚರಿಕೆಯನ್ನು ಕೊಡ ನಿಮ್ಮ ಮೂಲಕ. ಇಲ್ಲದೇ ಹೋದರೆ ಸಂಪೂರ್ಣ ಹೈಬ್ರಿಡ್ ತಳಿ ಬೀಜಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು, ನೀರಾವರಿಗಳನ್ನು, ವಿದ್ಯುತ್ ಶಕ್ತಿಗಳನ್ನು ಎಲ್ಲವನ್ನು ಸಂಪೂರ್ಣ ಬಂದ್ ಮಾಡಿಬಿಡ್ರಿ. ನಾವು ಸಾವಯವ ಕೃಷಿಗೆ ಓದ್ತೀವಿ. ನೀವು ಹೆಂಗೆ ಎಲ್ಲರಿಗೆ ಅನ್ನ ಆಗ್ತದೆ ನೋಡಮ್ಮ. ಒಂದು ಮಾಡ್ರಿಲ್ಲ, ರೈತರಿಗೆ ಏನು ಕೊಡಬೇಕು ಸರಳೀಕರಣ ಕೃಷಿ ಮಾಡೋಕೆ ಅನುಕೂಲ ಮಾಡಿ ಕೊಡ್ರಿ ಒಂದು, ಇಲ್ಲ ಸಂಪೂರ್ಣ ನಿಷೇಧ ಮಾಡ್ರಿ ಒಂದು. ಹೌದನ್ರಿ? ಅರ್ಧಂಬರ್ಧ ಮಾಡಿದ್ರೆ ನಾವು ಸಹಾಯಕ್ಕೆ ಹಚ್ಚಿ. ಇವತ್ತು ಪ್ರತಿ 4 ನಿಮಿಷಕ್ಕೊಬ್ಬ ರೈತರು ಸರ್ಕಾರದ ಅವಿನೀತಿ ಪದ್ಧತಿಗೆ ಸಹಾಯಕ್ಕೆ ಹಚ್ಚು ಸಾಲಕ್ಕಾಗಿ. ಇವತ್ತು ಸರ್ಕಾರ, ಉದಾಹರಣೆ ರಾಜ್ಯ ಸರ್ಕಾರ ಪ್ರತಿ ವರ್ಷ 1500ರಿಂದ 2000 ಜನರಿಗೆ ಆತ್ಮಹತ್ಯೆ ಪರಿಹಾರ ನಿಧಿ ಯೋಜನೆಯಿಂದ ತಮ್ಮ ಇಲಾಖೆಯಿಂದ ರಾಜ್ಯದಲ್ಲಿ ಕೊಡಕಚ್ಚಾರ. ದೇಶದಲ್ಲಿ 15,000-20,000 ಜನರಿಗೆ ಕೊಡಕಚ್ಚಾರ. ಪ್ರತಿ ವರ್ಷ 1,35,000 ಜನ ಸಹಾಯಕ್ಕೆ ಹಚ್ಚಾರ. ಅದರಲ್ಲಿ ಇವ್ರದ್ದು ಖುಷಿ ಇಲ್ಲ, ಇವ್ರದ್ದು ಕುಟುಂಬ ಕಲಹ, ಇವ್ರ ಹೆಸರಲ್ಲಿ ಪಾಣಿ ಇಲ್ಲ, ಇವ್ರದ್ದು ಬ್ಯಾಂಕ್ನಾಗ ಸಾಲ ಇಲ್ಲ ಅಂತೇಳಿ ಕೈಬಿಟ್ಟು ಉಳಿದವ್ರನ್ನೆಲ್ಲ 90% ಕೈಬಿಟ್ಟು ಕೇವಲ 10% ಮಾತ್ರ ಜನರಿಗೆ ನೀವು ಪರಿಹಾರ ಕೊಡಕತ್ತೀವಿ. ಇದು ಸಾಮಾನ್ಯ ಸಾವಲ್ಲ. ಯಾಕಂದರೆ ಉದಾಹರಣೆಗೆ ಪಹಲ್ಗಾಮ ದಾಳಿಯಲ್ಲಿ ಒಂದು 25-30 ಜನರನ್ನು, ನಮ್ಮ ದೇಶದ ಜನರನ್ನು ಏನು ಭಯೋತ್ಪಾದಕರು ಗುಂಡಿನ ದಾಳಿ ಮಾಡ್ತಾ ದೇಶ ಯುದ್ಧ ನಡೆಸ್ತೀವಿ. ನಮ್ಮಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಸಹಾಯಕ್ಕೆ ಹೆಚ್ಚು ಅಂತಂದರೆ ಇದು ಸಾಮಾನ್ಯದಲ್ಲ. ನಾವು ಯಾರ ಮೇಲೆ ಯುದ್ಧ ಮಾಡೋಕ್ಕಾಗುತ್ತಾ? ರೈತರೆಲ್ಲ ಜನರೆಲ್ಲ ತಂಗಿದ್ರು ಮುಂಚಿತವಾಗಿ ಎಚ್ಚೆತ್ತುಕೊಂಡು ಇವತ್ತು ರೈತರು ಉಳಿಸೋದು ಕೆಲಸ ಆಗಬೇಕು. ಸಾಬ್ರಿ 22/6/2026 ಒಳಗಾಗಿ ತಾವೇನಾದರೂ ಲಿಖಿತ ಮೂಲಕ ಮೇಡಮ್ ಅವರೇ ನಿಮ್ಮ ಸಾಹೇಬ್ರಿಗೆ ಹೇಳ್ರಿ, ನಿಮ್ಮ ಇಲಾಖೆಗೆ ಹೇಳ್ದಂಗೆ ಯಾಕೆ ಆರ್ಸಿ ಇಲಾಖೆ ಕರೆದಿರಿ, ಜಿಲ್ಲಾಡಳಿತ ಮೇನ್ ಇಲಾಖೆ ತಾವು ಜಿಲ್ಲಾಧಿಕಾರಿಗಳು ತಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮಗೆ ಹೇಳದೇ ಹೋದರೆ ನಾವು ಈ ರಸಗೊಬ್ಬರ FIDಯನ್ನು ಹಿಂಪಡ್ಕೊಳ್ಬೇಕು. ಮತ್ತು ಇವತ್ತೇನು ಸರ್ಕಾರ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸಭೆ ಕರೆದಾರ. ಇವತ್ತು ಆಗಿಂದ ಮೆಸೇಜ್ ಹಾಕ್ರಿ, ನೀವು ಸಭೆ ಕರೆದಾರ, ಸಭೆ ಒಳಗನ ನಿರ್ಣಯ ಮಾಡಿ ರೈತರು ಸಭೆ ಕರೆದಾರ. ಇವತ್ತು ಈ ಟಾಟಾ ಪವರ್ ಕಂಪ್ನಿಗೆ ಏನು ನೀವು ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಕೊಡಕ್ಕೆ ಹೊಂಟಿರಿ, ಇವತ್ತು ಹಿಂಪಡ್ಕೋಬೇಕಂತ ಹೇಳ್ಬೇಕು. ಇವೆರಡನ್ನ ಮೇನ್ ಮುಖ್ಯವಾಗಿ ನಮಗೆ ನೀವು ಲಿಖಿತ ಮೂಲಕ ಕದೇ ಹೋದರೆ ನಾವು 22/6/2026 ಅಂದರೆ ಇದೇ ತಿಂಗಳು ಶಕ್ತಿನಗರ ಮೇನ್ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗತ್ತಾ. ಇದು ನಾವು ಇದೇ ಲೆಟರ್ ಮೆಸೇಜ್ ಯಾರು ಪ್ರೆಸ್ ಮೀಟನ್ನು ಮಾಡಿದ್ದೀವಿ, ಇದೇ ನಿಮ್ಮ ಲೆಟರ್ನು ಕೊಟ್ಟಿದ್ದೀವಿ. ನಾವು ಮತ್ತೆ ಯಾರಿಗೆ ಲೆಟ್ರ್ ಕೊಡೋಂಗಲ್ಲ, ಯಾರಿಗೆ ಹೇಳಿಕೆಯನ್ನು ಕೊಡೋಂಗಲ್ಲ. ಇದೇ ತಮಗೆ ತಿಳಿಸಿದ್ದ ಫೈನಲ್. ಹಾಗಾಗಿ ನೀವೇನಾದರೂ ನಮ್ಮನ್ನು ಕರೆದು ನೀವು ಲೆಟ್ರ್ ಕೊಡಬೇಕು. ನಾವಿಲ್ಲರೇ ನಾವು ಗೊಬ್ಬರವನ್ನು ಯಾವುದೇ ಷರತ್ತಿಲ್ಲಂಗೆ ಕೊಡ್ತೀವಿ. ಮತ್ತು ಇದೇ ತಿಂಗಳು ಯಾವಾಗಾರ ಒಯ್ಲಿ ರೈತರು ಎಕರೆಗೆ 3 ಚೀಲ ಒಯ್ಲಿ, ಯಾವುದೇ ಲಿಂಕ್ ಮಾಡೋಂಗಲ್ಲ, ಜಾಸ್ತಿ ರೇಟಿಗೆ ಮಾರಾಟ ಮಾಡೋಂಗಲ್ಲ ಅಂತೇಳಿ ಕಾಸಿ ನೀವು ಏನಾದ್ರು ಕೊಟ್ಟಿದ್ದಾದಲ್ಲಿ, ಮತ್ತು ಈ ಏನು ವಿದ್ಯುತ್ತನ್ನು ಖಾಸಗೀಕರಣ ಕೊಡೋದು ಹಿಂಪಡ್ಕೋದು ಅಂತ ಹೇಳಿ ಕಾಸಿ ಲಿಖಿತ ಮೂಲಕ ಕೊಟ್ಟಿದ್ದಾದಲ್ಲಿ ನಾವು ಹೋರಾಟ ಹಿಂಪಡ್ಕೊಳ್ತೀವಿ. ಇಲ್ಲಾಂದ್ರೆ ನಾವು ನಿಮಗೆ ಭೇಟಿ ಆಗಂಗಿಲ್ಲ, ನಮ್ಮ ಹೋರಾಟಕ್ಕೆ ನಾವು ಸಿದ್ಧರಾಗಿ ಬರ್ತೀವಿ. ಹೌದನ್ರಿ? ಎಲ್ಲ ಈಗ 40 ಮಂದಿ ರೈತರು ಬಂದಾರ. ನಾವು ಬೀದಿಗೆ ಇಳ್ತೀವಿ, ಇಡೀ ಜಿಲ್ಲೆಯಾದ್ಯಂತ ರೈತರು ಸೇರ್ತಾರೆ. ಏನ್ರಿ ಹೋರಾಟ ಅನಿವಾರ್ಯ. ಹಾಗಾಗಿ ನೀವು ಹೌದಾ ರೈಟ್. ಹೀಗಾಗಿ ತಾವು ಇನ್ನೊಂದು ಸ್ವಾಮಿನಾಥ್ ಬರ್ಗಿ ಬಿದ್ದು ಇದೆ, ಮತ್ತು ಜೋಳದ ಹಣ ಬಿದ್ದಿಲ್ಲ, ಜೋಳದ ಹಣ ಹಾಕ್ಸ್ರಿ. ಏನ್ರಿ ಇವು 2ನೇ ಭಾಗ. ಏನ್ರಿ ಒಟ್ಟಿನಲ್ಲಿ ಈ ಕೆಲಸ ಆಗಬೇಕು. ಏನ್ರಿ ತುರ್ತಿಗೆ ಆಗ್ಬೇಕು. ಜೋಳದ ಹಣ ಕೂಡ ಕ್ರಮದಲ್ಲಿ ಬೀಳ್ಬೇಕು. ಯಾಕಂದ್ರೆ ಜೋಳ ತಗೊಂಡು ಕಾಸಿಗೆ ಅಲ್ಲಿ ಅನ್ನ ಬೈಕ್ ಹಂಚಕತ್ತೀರಿ, ಆದ್ರೂ ಕೂಡ ಹಣ ಹಾಕಿಲ್ಲ ರೈತರಿಗೆ. ಅಂದ್ರೆ ನೀವು ಉದ್ರಿ ತಗೊಂಡು ಹಂಚಿದಂಗೆ
ನಾವು ಉದ್ರಿ ಗೊಬ್ಬರ ತಗೊಂಡು ಹೆಂಗೆ ಬೆಳಿತೀವಿ ನೋಡ್ರಿ ಅದ್ರಂಗೆ ನಿಮ್ಮ ಸರ್ಕಾರ ಉದ್ರಿ ಜೋಳ ತಗೊಂಡು ಹಂಚಿದಂಗೆ ಆಗುತ್ತೆ. ಇದನ್ನ ಕೈ ಬಿಡಬೇಕು, ಯಾಕಂದ್ರೆ ರೈತರು ಇವತ್ತು ಸಂಕಟದಾಗದಾರ. ಯಾಕಂದ್ರೆ ಬೆಳಿತಿಲ್ಲ, ಶಾಲೆ ಮಕ್ಕಳಿಗೆ ಶಾಲೆ ಚಲೋ ಈಗ ಫೀಸ್ ಕಟ್ಟಬೇಕಾಗುತ್ತಾ, ತುರ್ತಾಗಿ ಜೋಳದ ಹಣ ಹಾಕ್ರಿ ಅಂತ ಹೇಳ್ತಾ ಈಗ ತಾವು ಮಾತಾಡ್ರಿ ಸರ್. ಏನು ಹೇಳ್ತೀರಿ? ಮಾತಾಡ್ತಿಲ್ಲ ಸರ್, ಮಾತಾಡ್ರಿ ನೀವು ಕೊಟ್ಟಂತ ಮನವಿ ಪತ್ರ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕಳಿಸೋ ಪ್ರಯತ್ನ ಮಾಡ್ತೀವಿ ಸರ್. ಕಳಿಸಿ ನಾವು 22ನೇ ತಾರೀಕಿಗೆ ರಸ್ತೆ ತಡೆ ಮಾಡ್ತೀವಿ. ನೀವು ಇದಕ್ಕೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡು ಮೀಟಿಂಗ್ ಕರೆದು ಏನು ಮಾಡ್ತೀರಾ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿರ್ಣಯ ತಗೋಬೇಕು. ಇಲ್ಲಾಂದ್ರೆ ನಾವು ಹೋರಾಟ